ನಮಸ್ತೆ, ನಾನು ಪಕ್ಕೀರಮ್ಮ. ಇವತ್ತು ಮನೆಯಲ್ಲೇ ಜೋಳದ ಪಾಪ್ಕಾರ್ನ್ ಮಾಡಾಕತ್ತಿದ್ದೀವಿ ರೀ. ಅದಕ್ಕೆ ಸ್ವಲ್ಪ ಫಸ್ಟ್ ಬಿಸಿನೀರು ಕುದಿಸ್ಕೋಬೇಕ್ರಿ. ಕುದಿಸಿ ಆರಿಸಿ ಇಟ್ಕೊಂಡಿಂದ ಆರಿಸ್ಬಾರ್ದು, ಗ್ಯಾಸ್ ಆರಿಸ್ಬೇಕು. ನೀರು ಕುದಿಯೋದ್ರಾಗ ಸ್ವಲ್ಪ ಜೋಳ ಹಾಕಿ ಸ್ವಲ್ಪ ಸೋಡಾ ಪುಡಿ ಹಾಕಿ ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ಕಡ್ಡಾಡಿಸಿ ಬಸ್ಕೊಂಬಿಡ್ಬೇಕ್ರಿ. ಅವನ್ನ ಫುಲ್ ನೀರೆಲ್ಲ ತೆಗೆದು ಒಂದು 5 ನಿಮಿಷ ಬಿಟ್ಟು ಆರಾಕ್ಬೇಕ್ರಿ. ನೆಳ್ಳಾಗ ಆರಾಕ್ಬೇಕು, ಅವ್ನು ಬಿಸ್ಲಾಗ ಹಾಕಬಾರ್ದು. ಒಂದು ಕಾಟನ್ ಅರ್ಬಿ ಹಾಕಿ ಸ್ವಲ್ಪ ಆರಾಕ್ಬಿಟ್ರೆ ಒಣಗ್ತಾವ್ರಿ. ಭಾಳ ತಿನ್ಬೇಕಾಗಿಲ್ಲ, ಒಂದು 4 ತಾಸು ಆದ್ರೆ ಸಾಕ್ರಿ, ಆರಿಬಿಡ್ತಾವೆ ಅವು. ಆರಿಂದ ಮೇನ್ ಬಿಸ್ಲಾಗ ಹಾಕಬಾರ್ದು ರೀ, ಇವನ್ನ ನೆಳ್ಳಾಗ ಒಣಗಿಸ್ಬೇಕು ಮೇನ್ ಅದಾದಮೇಲೆ ಹುರ್ಕೋಬೇಕ್ರಿ. ಅವನ್ನ ಚಂದಾಗ ಫಸ್ಟ್ ಕೆಂಪಾಗ ಹುರ್ಕೊಂಡು ಸ್ವಲ್ಪ ಚಟಾಪಟ ಅನ್ನಕತ್ವ ಅಂದ್ರೆ ಮ್ಯಾಗ ಒಂದು ಅರ್ಬಿ ಹಾಕಬೇಕ್ರಿ. ಅದಕ್ಕೆ ಕಾಟನ್ ಅರ್ಬಿ ಹಾಕ್ಬೇಕು. ಹಾಕಿ ಇಲ್ಲಿಕಂದ್ರೆ ಮಣ್ಣು ತುಂಬ ಎಲ್ಲ ಸಿಡ್ದ ಬಿಡ್ತಾವೆ ಅವು. ಹಿಂಗೆ ಕಡ್ಡಾಡ್ಸ್ಕೊತ ಇರ್ಬೇಕ್ರಿ. ಒಂದು 5 ನಿಮಿಷ ಬಿಟ್ರೆ ಸಾಕ್ರಿ. ಫುಲ್ ಒಂದು ಬಗ್ಸಿ ಹಾಕಿದ್ರೆ ಒಂದು ಅರ್ಧ ಬುಟ್ಟಿ ತುಂಬೇ ಬಿಡ್ತಾವ್ರಿ ಅವು. ಈ ಕಡೆ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರ್ರಿ ಇವನ್ನ. ಪಂಚಮಿಗಂತೂ ನಮ್ಮ ಕಡೆ ಇರಬೇಕಿವು ಎಡಿಗೆ. ಜೋಳದ ಪಾಪ್ಕಾರ್ನ್ ನಾವು ಅಳ್ಳು ಅಂತೀವ್ರಿ ಇವನ್ನ. ಚಲೋ ಬಂದಿದ್ದೀವಿ ರೀ, ಚಲೋ ಆಗ್ಯಾವ ನೋಡ್ರಿ, ಎಷ್ಟು ಮಸ್ತ್ ಆಗ್ಯಾವ, ಬೆಳ್ಳಗೆ ಚಲೋ ಆಗ್ಯಾವ. ಇಷ್ಟ ಆದರೆ ಲೈಕ್ ಮಾಡಿ.